ಆಕಾಶಾತ್ಮಕಂತೋ ಯಥಾಗತಿಸಿ ಸಾಗರಂ ಸರ್ವದೇವ ನಮಸ್ಕಾರಾಯ ಶ್ರೀಗಣಪತಿಗೆ ದೇವರಾಜರು ಪಂಚಾಚಾರ್ಯರಿಂದ ಇವತ್ತು ವಿಜಯ ಮಂತ್ರ ಇದನ್ನು ಸ್ಮರಿಸಿಕೊಂಡು ಪರಮಪೂಜ್ಯ ಗುರುಮಾಂಚನ ಸ್ವಾಮಿಗಳ 58ನೇ ಪುಣ್ಯ ಮಹೋತ್ಸವದ ಭಾವನ ಸಾನ್ನಿಧ್ಯವನ್ನು ಇಷ್ಟೊಂದು ತಮ್ಮೆಲ್ಲರಿಗೂ ದರ್ಶನ ಆಶೀರ್ವದಿಸಿರುವಂಥ ಪರಮ ಪೂಜ್ಯ ನಿರಂಜನ ಸ್ವರೂಪದೇವರು ವಿಜಯಮಾಂಚನ ಸ್ವಾಮಿಗಳ ಅಡ್ಡಾನಂತ ಪ್ರಾಣ ತಿಳಿಸಿ ಈ ಒಂದು ಕಾರ್ಯಕ್ರಮದ ಸಂಭವವನ್ನು ಇಟ್ಟಂಥ ಒಬ್ಬಶ್ರೀ ಕುಮಾರಸ್ವಾಮಿ ಸಂಚಾರ ಪೂಜ್ಯರ ಮಾತ್ರ ಭಾಗದಲ್ಲಿ ಅವರು ಇಡೀ ಪರಮ ಪೂಜ್ಯ ಭಾಗದಲ್ಲಿ ಇವೆಲ್ಲ ಅಂತರದಲ್ಲಿ ಪ್ರಜ್ವಲಿಸುವಂಥ ಭಗವಂತನಿಗೆ ಶರಣರು. ಹೃದಯದಲ್ಲಿ ಶ್ರೀಗಳು ಶಿಷ್ಯಂಗೆ ಬೆಳೆದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬನೆಯ ಸ್ವಾಪಾರ ಯುಗದಲ್ಲಿ ಶ್ರೀಗಳು ಶಿಷ್ಯಂಗೆ ಜಯಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬನೆಯ ತ್ರೇತಾಯುಗದಲ್ಲಿ ಶ್ರೀಗಳು ಶಿಷ್ಯಂಗೆ ಬೆಳೆದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬನೆಯ ಕಲಿಯುಗದಲ್ಲಿ ಶ್ರೀಗಳು ಶಿಷ್ಯಂಗೆ ವಂದಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬನೆಯ ಅನ್ನೋದ ಪದವನ್ನು ನಾವು ಕೇಳ್ತಿರ್ತೀವಿ. ಯುಗಾಯುಗದಲ್ಲಿ ಏನಪ್ಪಾ ಅಂತಂದ್ರೆ ಗುರುಗಳು ಬಳಕೆ ಬಂತಂದ್ರೆ ಆ ಗುರುವಿನ ಎಷ್ಟೇ ಪಡೆದ್ರು ಕೂಡ ಆ ಗುರು ಬಿಟ್ಟು ತರುತ್ತಿಲ್ಲ. ಗುರು ಬಿಟ್ಟು ಗುರುವಿಗೆ ಮಾತು ಮಾತಾಡ್ತಿಲ್ಲ ಯುಗಾಯುಗದಲ್ಲಿ. ಅದೇ ಬರ್ತಾ ಬರ್ತಾ ದ್ವಾಪಾರದಲ್ಲಿ ಏನಂತಂದ್ರೆ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದ ಕಡಿಮೆ ಆಗ್ತಾ ಬಂತು. ಗುರುವಿನ ಮೇಲೆ ಇರ್ತಕ್ಕಂಥ ಆಸಕ್ತಿ ಭಕ್ತಿ ಕಡಿಮೆ ಆಗ್ತಾ ಬಂತು. ಬೈದಪ್ಪ ಅಂದ್ರೆ ಅಷ್ಟು ಸ್ವಲ್ಪ ನಿರ್ಚಿತ ಮಾಡ್ಕೊಂಡು ಬದಲಾವಣೆ ಆಗುವಂಥ ಶಿಷ್ಯನ ತಯಾರಾಗಲಿ. ತ್ರೇತಾಯುಗದಲ್ಲಿ ಬಂದ ಜೈಗಿಸಿ ಹಂಗಮಾವಣ ಕಲಿಸಿ ಹಂಗಮಾವಣಪ್ಪ ಸರಿಯಲ್ಲಪ್ಪ ನಮಗೆ ಜೈಗಿಸಿ ಬುದ್ಧಿ ಕಲಿಸಿದ್ರೆ ಆಗಲಿ ಮಹಾಪ್ರಸಾದವೆಂಬನೆಯ ಅಂತ. ಕಲಿಯುಗದ ಏನು ಬಂತಂದ್ರೆ ಶ್ರೀಗಳು ಏನು ಗುರುಗಳು ಏನು ಮಾಡ್ತಂದ್ರೆ ಶಿಷ್ಯನಿಗೆ ನಮಸ್ಕಾರ ಮಾಡಿ ಬಾರೋ ಮರ್ಯ ಪುರಾಣಿಕೆಗಳು ಪುಣ್ಯಕಥೆಗಳು ಅಂತ ಹೇಳಿ ಕೈ ಮುಂದೆ ಬಂದ ಆಗಲಿ ಮಹಾಪ್ರಸಾದ ಕಲಿಯುಗ ಅದು. ಕಲಿಯುಗದಲ್ಲಿ ಏನು ಬಂದ್ರೆ ಗುರು ಹೇಗಾದ್ರೆ ಹಂಗಿರ್ತಾರೆ ಹಿಂಗಿರ್ತಾರೆ ಅವಾಗ ಕಾಡ್ಸಲಿಲ್ಲ ಸರಿ ಅಂದರೆ ತನ್ನ ಮಕ್ಕಳ ತಂದೆ ಗೊತ್ತೇ ಇರೋದಿಲ್ಲ. ಆಗ ಗುರುವಿನ ಕೈ ಮಾಡೋದು ಕಲಿಯುಗ. ಇಂಥ ಕಲಿಯುಗ ಬಂದು ಗುರುಗಳಾದಂಥ most ತ್ಯಾಗಗಳನ್ನು ಭಾರತದ ಅದಕ್ಕೆ ಕಷ್ಟಪಟ್ಟನ್ನ ಉಂಟರಿಲ್ಲ ಏನು ಮಾಡ್ತಾರೆ ಹೊಸ ಹಣೆಲ್ಲ ಅದೇನು ಕಷ್ಟದ ಕಲಿತಾಗಿರುವಂಥ ಸಮಾಜಗಳಂತೆ ಅಂದರೆ ಆದರೆ ಇಂಥ ಗುರುಗಳ ಮತ್ತು ಶಿಷ್ಯರಿಗೆ ನಮಸ್ಕಾರ ಮಾಡಿ ಬಾರೋ ಪುರಾಣಿಕೆಗಳು ಪುಣ್ಯತಿಗಳು ಸಂಸಾರಕ್ಕೆ ಅಷ್ಟೇ ಇದ್ದು ಗುರು ಮಾತು ಕೇಳೋ ಅದಕ್ಕೆ ಜೀವನ ಮಾಡೋ ಕಷ್ಟ ಸಂಘಟನೆ ವಿಷಯ ನಿಮಗೆ ಕೇಳ್ಕೊಂಡು ಹೇಳ್ತೀರಿ. ಅದೊಂದು ಅಲ್ಲಪ್ಪ ಅಷ್ಟೊಂದು ಅಲ್ಲದು ಸಂಸಾರ ಗಾಳಿ ಬರುವಂತ ಸಂಸಾರ ಸಂಜೆ ಮುಂದೆ ಸಂಜೆ ಮಾಡ್ಕೊಂಡು ಯಾರು ಮತ್ತೆ ಅದು ಗೊತ್ತಿರುತ್ತೆ. ಅದಕ್ಕೆ ಜಾಸ್ತಿ ಕೆಳಗಡೆ ಯಾರು ಕೇಳ್ಬೇಕು ಕೇಳ ಪಾಯ ಸರಿಯಲ್ಲ ಸಂಸಾರ ಗುರುವಿನ ಬರೆಯೋದು ಗುರುವಿನ ಬರುವಂತ ಬಸವನಿಗೆ. ಆದ್ರೆ ಈ ಕಲಿಯುಗ ಏನಂತಂದ್ರೆ ಏನಂತಂದ್ರೆ ಇಂಥ ಪರಿಸ್ಥಿತಿ ಇರೋದು ಪ್ರಪಂಚ ಏನಂತಂದ್ರೆ ಗುರುವಿನ ಏನು ಬಂದು ಕೆಟ್ಟ ದೃಷ್ಟಿ ನೋಡ್ತು. ಯಾವ ದೃಷ್ಟಿ ಭಾವನೆಗೆ ಸಿಕ್ತಿಲ್ಲ ಅವತ್ತು ಆ ದೃಷ್ಟಿ ಇದ್ದಾರೆ. ಅವ್ರ ಭಾವನೆ ಕಾರಣದಿಂದ ಬಂದ ಕಾರಣ ಅಂತ ಹೇಳ್ತಾರೆ. ನಾವು ಒಳ್ಳೆಯ ಒಳ್ಳೆಯವನ್ನ ಕೇಳ್ತಾರೆ. ಒಳ್ಳೆಯ ಯಾವಾಗ ಯಾರ ಕೈ ಬರ್ತಂದ್ರೆ ಸತ್ಪುರುಷರು ಸತ್ಸಂಗರು ಜ್ಞಾನಿಗಳು ಬುದ್ಧಿಜೀವಿಗಳು ಅಂತಾರೆ. ಅವರು ನಮ್ಮ ಹತ್ರ ಹೇಳ್ತಾರೆ ಈಗ ಅವ್ರ ಒಳ್ಳೆಯಪ್ಪ ಒಳ್ಳೆಯ ವ್ಯಕ್ತಿ ಯಾಕಂದ್ರೆ ಒಳ್ಳೆಯ ಹೋಗ್ತಾರೆ ಬಾರಿ ಒಳ್ಳೆಯ ದುಷ್ಟರು ಬೇಕಂದ್ರೆ ಕಾಸುಗಳನ್ನ ಉಂಟವ ಕಾರಣದಿಂದವ ದುಷ್ಟರಲ್ಲಿ ತನ್ನ ಭಾವನೆಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ನನ್ನ ಭಾವನೆ ಹೆಂಗಿರುತ್ತೆ ಹಂಗೆ ಡಿಪೆಂಡ್ ಆಗಿ ನಮ್ಮ ಭಾವನೆ ನಮ್ಗೆ ಹೆಂಗೆ ಬರ್ತಂದ್ರೆ ಬಾಯಿ ಮುಖಾಂತರ ಬರ್ಬೋದು. ಅದಕ್ಕೆ ಗುರುಗಳು ಅಂತ ಪರಮ ಪೂಜ್ಯರು ನಮಗೋಸ್ಕರ ಎಷ್ಟು ಈಗ ಮರ ಬಿಟ್ಟು ಸೂಡಿ ಮಠ ಬಿಟ್ಟು ಕುದುಮೋಗ ಮಠ ಗೆದಿಗೆ ಮಠ ಪುಸ್ತಕದಲ್ಲಿ ಅರ್ಧರಿ ಈ ವಯಸ್ಸಿನ ಏನು ಬರ್ತಂದ್ರೆ ನಿಜವಾಗ ಏನು ಬರ್ತಂದ್ರೆ 3 ಮಠ ಸಾಕಷ್ಟು ಸಾಗಲು ಇಂಥ ಪರಮ ಪೂಜ್ಯ ನಾವು ಎಲ್ಲಿ ನೋಡಿಲ್ಲ. ನಾನೇ ಒಂದು ಶಿಕ್ಷೆ ಬಂದಿರ್ತೇವೆ ನಮಗೆ
ಅದು ಇಲ್ಲಿ ಮತ್ತು ನಾವು ಕೃಷಿ ಮಾಡಿ ಗಮನದಲ್ಲಿ ಸೃಷ್ಟಿ ಮಾಡಿದ್ದೆ ಅಪ್ಪನ ಜಾಗು ನಾನು ಗಂಟೆಗಳ ಜಾಗಗಳ ಕೈಗಳಲ್ಲಿ ಬಂತಂದ್ರೆ ಏನಂತಂದ್ರೆ ನಾವು ಅಲ್ಲಿ ಏನು ಬೇಗ ಬಂದು ಹಿಡಿದ್ವಿ ಒಬ್ಬ ಬೇಗ ಬಂದು ಹಿಡಿದ್ವಿ ಆದರೆ ನಾವು ಸಣ್ಣ ಮಕ್ಕಳು ಅದು ಬಡ ಮಕ್ಕಳು ಮತ್ತೆ ಜಾಗ ನಾವು ಬೆಳೆದ್ರೆ ಅವ್ರು ಸಣ್ಣ ನಾವು ಮುಂಚೆ ಇರಬೇಕಪ್ಪ ಅಂತಂದ್ರೆ ಇವ್ರ ಹತ್ರ ಹಾಕ್ತಿರ್ತಾರೆ ಎಲ್ಲ ಸ್ವಾತಂತ್ರ್ಯ ಯಾಕಂದ್ರೆ ಸ್ವಾತಂತ್ರ್ಯ ಅಥವಾ ಹತ್ತು ಮುಗಿದ್ರೆ ಅಲ್ಲಿ ಜಾಗರು ಗಾಯ ಮಾಡಿದ್ರೆ ನಾವು ಅಂತ ಕೇಳಿ ಸ್ವಾತಂತ್ರ್ಯ ಯಾಕಂದ್ರೆ ಸ್ವಾಮಿಗಳಿಗೆ ಹಿಂದೆ ಇಂಡಿಯನ್ಗಳಲ್ಲ ಅವ್ರು ಪುಣ್ಯ ಮಾಡಿರಲ್ಲ ಈಗ ನಾವು ಒಂದು ನಮ್ಮ ಬೇಗಿ ಮುಂದಿನ ಬೇಗಿರ್ತಾರೆ ಭಾಳ ಕಷ್ಟ ಜೀವನ ಮಾಡೋದು ನಮ್ಮಲ್ಲಿ ಸಂದರ್ಭ ಎಲ್ಲಿ ಗೊತ್ತಿರಲ್ಲ ಮಕ್ಕಳು ಎಲ್ಲಿ ಗೊತ್ತಿರಲ್ಲ ಆದರೂ ಕೂಡ ಏನಂತಾರೆ ಸ್ವಾಮಿ ಕಳ್ಳರನ್ನೇ ಅಂದರು ಇವು ನನ್ನ ಮಾಡ್ತಾನೆ ಇದ್ದು ಮುಂದನೇ ನೀವು ಮುಂದೆ ಹೆಂಗೆ ಮಾಡ್ತಾರೆ ನಮ್ಮ ನಮ್ಮ ಮುಂದಿನ ನಮ್ಮ ಉದ್ಯೋಗ ಇಲ್ಲ ಮದುವೆ ಇಲ್ಲ ಅದನ್ನು ಮುಂದಿನ ಪ್ರಸಾರ ಮಾಡ್ತಾರೆ ಹೆಣ್ಣಿಗೆ ಮನೆಯಲ್ಲಿ ನೀರು ಕೊಡಬೇಕಂತ ಭಾಳ ಇರೋಲ್ಲ ನಾನು ಮುಗಿಸ್ತು ಆದರೆ ನಮ್ಮಲ್ಲಿ ಏನಂತಂದ್ರೆ ಸಂಸಾರ ಜೀವನ ಏನಿರೋದು ಭಾಳ ಕಷ್ಟ ಐತಿ ಆ ಜೀವನದಲ್ಲಿ ನಾವು ಬದುಕಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಬದುಕಬೇಕಾಗ್ತೀವಿ ಗುರುವಿನ ಕೈಯಿಂದ ನಾವು ಸುತ್ತು ಕೊಟ್ಟೆ ಬಂದ್ರೆ ಮಾತ್ರ ನಾವು ಯಶಸ್ಸು ಆಗ್ತೀವಿ ಅವೆಲ್ಲ ಬಂದಂದ್ರೆ ಜಾರಿಗೆ ಇರುತ್ತೋ ಕರಡಿ ತಗೋಬೇಕು ವಯಸ್ಸಿಗೆ ಪಟ ಚಿಕನ್ನಿಂದ ಹರಿದು ನಮ್ಮ ಜೀವನ ಹರಿದು ಚಿಪ್ಪಾಡಿ ಇರ್ತದೆ ನಾವೇನು ಬಂದಂದ್ರೆ ಈ ಎಲ್ಲ ಕಾರ್ಯಕ್ರಮ ನಮ್ಗೆ ಯಾರು ಕಾರ್ಯಕರ್ತರು ಬಂದ್ರೆ ಗುಜರಾತ್ ತಾವು ಕಾರ್ಯಕರ್ತರು ಯಾಕಂತಂದ್ರೆ ಅವೆಲ್ಲ ತನುಮನ ತನವ ಕೊಡೋ ಮುಖಾಂತರ ನಾಲ್ಕಲೆ ಕೊಡೋ ಮುಖಾಂತರ ಅನ್ನಪ್ರಸಾದ ಕೊಡೋ ಮುಖಾಂತರ ಏನಂತಂದ್ರೆ ನಿಮ್ಮನ್ನು ನೀವು ಗುರುತಿಸ್ಕೊಂಡ್ರಿ ಉತ್ತಮ ನಾಗರಿಕರಾಗಿ ಉತ್ತಮ ಸೇವಾಬಂಧುಗಳಾಗಿ ಏನಂತಂದ್ರೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿರಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿರಿ ಅದಕ್ಕೆ ಏನಂತಂದ್ರೆ ಗುರು ಆಶೀರ್ವಾದ ತಿರುಪತಿ ಮಾಸದಿಂದ ಆಶೀರ್ವದಿ ಇಂಥ ತಿರುಪತಿ ಮಾಸದಿಂದ ಏನಂತಂದ್ರೆ ಅಪರೂಪದ ಗ್ರಾಮಕ್ಕೆ ಬಂದ್ರೆ ನಮ್ಮ ನಿಜವಾದ ವಿಜಯ ಮಾಸಗಳನ್ನ ಇದು ತೌರ್ಮನೆ ತಪ್ಪಾಗಿರ್ತಿಲ್ಲ ಇದು ಯಾಕಂತಂದ್ರೆ ಎಷ್ಟೋ ಅರ್ಧ ಅಷ್ಟು ಕಾಲದಲ್ಲಿ ಏನಂದ್ರೆ ಗ್ರಾಮ ಇದು ಈ ಗ್ರಾಮದಲ್ಲಿ ಏನಂತಂದ್ರೆ ಅಷ್ಟನ್ನ ಅಪಾರವಾದ ಕೊಂಡಾಟದಿಂದ ಗ್ರಾಮ ಇದು ಅದರಿಂದ ಪಲ್ಲಕ್ಕಿಯಲ್ಲಿ ಆಗಲಿ ಪ್ರತಿಯೊಂದರಲ್ಲೇ ಅವರು ಉತ್ಸವ ಮಾಡಿ ಅವ್ರು ಮೆರವಣಿಗೆ ಮಾಡಿ ದೇವರನ್ನ ದೇವರು ಬಂದಂತ ಅವೆಲ್ಲವೇ ಬಂದ ಪುಣ್ಯಾತ್ಮರು ಕಾರ್ಯಕ್ರಮದಲ್ಲಿ ಅದರ ಸಾಲದಲ್ಲಿ ಒಂದು ಕಾರ್ಯಕ್ರಮ ನೆರವೇರಿಸಿ ನಮ್ಮ ಇಂಡಿಯಾದ ಕೂಡ ಒಂದು 10 ತಂಡಗಳ ತಮ್ಮೆಲ್ಲರೂ ಪ್ರೋತ್ಸಾಹ ಮಾಡಿ ಅವರು ಕೂಡ ಒಂದು ಉತ್ತಮ ರೀತಿಯಲ್ಲಿ ತಮ್ಮನ್ನ ಸ್ವತಂತ್ರವಾದಂಥ ಮೂರ್ತಿಯನ್ನು ಮಾಡಿದ ಆ ಮೂರ್ತಿಯಾಗಿ ಆ ಮೂರ್ತಿ ತೆಲುಗು ಮಾಸರು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಜೀವನ ಹಿಂಗಾಗಿ ಮಾಡಿ ಹಿಂಗೆ ಇರಬೇಕು ಸಂಬೋಧನೆ ಮಾಡಿ ಆಶೀರ್ವಾದ ಮಾಡ್ತಾ ಬಂದಾರ ಈ ಆಶೀರ್ವಾದ ಬಂದಂಥ ಅವೆಲ್ಲ ಆಶೀರ್ವಾದ ಸತ್ತಪ್ಪನಾಗಿರ್ಬೇಕಂತಂದ್ರೆ ಅದರಲ್ಲಿ ಪಾತ್ರದೋಸ್ತಿಗೆ ಬಂದರೆ ಸ್ಥಿರವಾಗಿ ಮಾಡುವಂಥ ಸತ್ವದಿಗಳು ಭಾವನೆಗಳಿಗೆ ಮತ್ತು ಬಂದು ನೀವೆಲ್ಲ ಸದಾ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈ ಬಂದು ವೇದಿಕೆ ಕುತ್ಕೊಂಡು ನಾವೆಲ್ಲ ಭಾಷಣ ಮಾಡಿ ಏನು ಬಂದ 10 ಗಂಟೆ ಕೈಗೊಳ್ಳೋದ್ರೆ ಇಷ್ಟೆಲ್ಲ ನಾವು ಸುಖ ಪಡೋದು ಎಷ್ಟೋ ಮಂದಿ 1000 ಮಂದಿ ಆದರೆ ಕಷ್ಟಪಟ್ಟು ಏನಪ್ಪ ಅಂತಂದ್ರೆ ಭಾಳ 15-12 ಮಂದಿ ಸೇರಿ ಸಮವಹಿಸಿ ಪಟ್ಟಿ ಮಾಡೋದಾಗಲಿ ಎಲ್ಲರಿಗೆ ಪ್ರಸಾದ ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಂಥ ಕೈ ಹಿಂದೆ ಈ ಕೈಗಳಿಗೆ ಇನ್ನೂ ಡಬಲ್ ಕೊಡಲಿ ಆಯವಾಗಿ ಕೊಟ್ಟು ಇನ್ನೊಂದು ಕೈಗಳಿಗೆ ಒಂದನ್ನು ಬೇರೆ ದಮ್ಮು ಅದರ ಕಾರ್ಯಕ್ರಮ ಹೀಗಾಗಿ ಅದರ ಸಾಲಿಗೆ ಇಲ್ಲೇ ನಿಮ್ಮಿಂದ ಅಲ್ಲಿ ಹೋಗಾಗಿಲ್ಲ ಅದರಿಗೆ ಅಲ್ಲೇ ಅದರ ಸಾಲಿಗೆ ಇತ್ತು ಅವ್ರ ಸಾಲಿಗೆ ನಾನು ಅಲ್ಲಿ ಅನುಭವಿಸಿ ಅಲ್ಲಿ ಅವ್ರಿಗೆ ಮಾತಾಡಿದ್ರು ಪರಮ ಪೂಜೆ ಬಂದಂದ್ರೆ ಅವ್ರು ನದಿದ್ದಲ್ಲಿ ಪರಮ ಪೂಜರು ಸಿಟ್ಟಿಗಳೆಲ್ಲ ಏನು ಮಾಡಲ್ಲ ಅಂತಂದು ಕೆಲವೊಂದು ಈ ಬಂದು ಸಾಕು ಅಂತಿಕೊಂಡ ದೇವರುಗಳು ಆದರೆ ದೇವರುಗಳು ನದಿ ಅಂತ ನದಿ ದೇವರುಗಳು ಸಂತರ ಹೆಂಗೆ ನದಿ ಹಂಗೆ ಹತ್ತಿದ್ದಾರೆ ನೀರು ಕುಡಿಬೋದು ಎಮ್ಮೆ ಮೇಕೆ ಕೈಬೋದು ಸ್ನಾನ ಮಾಡೋದು ಮಾಡ್ಬೋದು ಕೆಲವೊಂದು ಏನು ಮಾಡೋದು ಮಾಡ್ತಿರ್ತಾರೆ ಆದರೆ ಎಲ್ಲದಕ್ಕೂ ಸುಮ್ಮನೆ ಅರಿವಂತ ನಮ್ಮ ದೇವ್ರ ಮಾಸನಿಂದ ರೀತಿ ಅಂತ ದೇವ್ರ ಆಶೀರ್ವಾದ ನಮ್ಮ ಮೇಲೆ ಆಗಬೇಕು ಆಶೀರ್ವಚನೆ ನಾವು ದೇವ್ರ ಮಾಸನಿಂದ ಆಶೀರ್ವಚನೆ ನಾವೆಲ್ಲರೂ ಕೇಳಿ ಕುರಿತು ಆಗಬೇಕು ಅನ್ನೋದನ್ನು ಆ ಭಗವಂತನ ಕೇಳ್ತಾರೆ ತಮ್ಮೆಲ್ಲರಿಗೂ ಪ್ರತ್ಯಕ್ಷ ಸೇವೆ ಎಲ್ಲ ಸೇವಕರಿಗೆ ಭಗವಂತ ಆಯುರ್ವೇದಕ್ಕೆ ತಪ್ಪಿಕೊಳ್ಳಿ ವಿಜಯ ಮಾಧ್ಯಮ ಸ್ವಾಮಿ ದೇವರ ಆಶೀರ್ವಾದ ಕೇಳ್ತಾ ನನಗೆ ಅಣ್ಣ ಸಿಗುತ್ತೆ